ಹಾಯ್ ಆಲ್. ಇವತ್ತು ನಾನು ಸಿಂಪಲ್ ಆಗಿರೋ ಹ್ಯಾಂಗಿಂಗ್ ಬೀಡೆಡ್ ಇಯರಿಂಗ್ಸ್ ಮಾಡ್ತಾ ಆಥರ್ ಜೆಫ್ ಕೆಲ್ಲರ್ ಅವರ ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಪುಸ್ತಕದ ಸಮ್ಮರಿನ ಶೇರ್ ಮಾಡ್ಕೋತೀನಿ. ಈ ಪುಸ್ತಕದಲ್ಲಿ ಕೆಲ್ಲರ್ ಅವರು ನಮ್ಮ ಆಟಿಟ್ಯೂಡ್ ಅನ್ನ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಕ್ಕೆ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಅವು ಥಿಂಕ್, ಸ್ಪೀಕ್ ಅಂಡ್ ಆಕ್ಟ್. ಆಲೋಚಿಸಿ, ಮಾತನಾಡಿ ಮತ್ತು ಕಾರ್ಯಪ್ರವೃತ್ತರಾಗಿ. ಈ ಮೂರು ಸೇರಿ ನಮ್ಮ ಆಟಿಟ್ಯೂಡ್ ನ ರೂಪಿಸುತ್ತೆ. ನಮ್ಮ ಆಟಿಟ್ಯೂಡೇ ನಮ್ಮ ಆಲ್ಟಿಟ್ಯೂಡ್. ಅಂದ್ರೆ ನಮ್ಮ ಆಟಿಟ್ಯೂಡ್ ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ತೀವಿ ಅನ್ನೋದನ್ನ ನಿರ್ಧರಿಸುತ್ತೆ. ನಮ್ಮ ಸಕ್ಸಸ್, ರಿಲೇಶನ್ಶಿಪ್ಸ್, ಹೆಲ್ತ್, ಹ್ಯಾಪಿನೆಸ್ ಎಲ್ಲದ್ರ ಮೇಲೂ ಇದ್ರ ಪ್ರಭಾವ ಇದೆ. ಕೆಲ್ಲರ್ ಅವರು ಹೇಳ್ತಾರೆ ಜೀವನ ಅಂದ್ರೆ 10% ಅಂಡ್ 90% ಅಂತ. ಅಂದ್ರೆ 10% ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಅಂಡ್ 90% ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು. ಸೊ ಕೆಲ್ಲರ್ ಅವರು ಹೇಳ್ತಾರೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸಿ, ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ. ಸೆಕೆಂಡ್ ಒನ್, ನಿಮ್ಮ ಮಾತುಗಳನ್ನು ಗಮನಿಸಿ ಅಂಡ್ ಪಾಸಿಟಿವ್ ಆಗಿ ಮಾತಾಡಿ. ಮಾತುಗಳು ರಿಯಾಲಿಟಿಯನ್ನ ಶೇಪ್ ಮಾಡುತ್ತೆ ಅಂತ. ಥರ್ಡ್ ಒನ್, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ನಂಬಿಕೆಯಿಂದ ನಿರಂತರವಾಗಿ ಆಕ್ಷನ್ ತಗೊಳ್ಳಿ. ಆಕ್ಷನ್ಸ್ ಇಲ್ಲದೆ ಕನಸುಗಳು ನನಸಾಗಲ್ಲ. ಕಷ್ಟಗಳು ಅಥವಾ ಚಾಲೆಂಜಸ್ಗಳನ್ನ ಶತ್ರುಗಳ ತರ ನೋಡಬಾರ್ದು. ಅವು ನಮ್ಮ ಗ್ರೋತ್ಗೆ ಅವಕಾಶಗಳು. ಈ ಪುಸ್ತಕದ ಕಂಪ್ಲೀಟ್ ಸಮ್ಮರಿನ ನನ್ನ ಯೂಟ್ಯೂಬ್ ಚಾನೆಲ್ ಮೈತ್ರಿಯ ಕ್ರಾಫ್ಟ್ ಡೈರಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.